ಇಂದು SIT ಕ್ಯಾಂಪಸ್ ನಲ್ಲಿ ನಡೆಯುತ್ತಿರುವಂತಹ ವರ್ಣಚಿತ್ರ ಸ್ಪರ್ಧೆ ಏನು ನಡೀತಾ ಇದೆ ಡಾಕ್ಟರ್ HM ಗಂಗಾಧರ ಅವರ ಪುಣ್ಯ ಸ್ಮರಣಾರ್ಥವಾಗಿ ಆಯೋಜನೆ ಮಾಡಿರುವಂತದ್ದು. ತುಮಕೂರಿನ ನಾನಾ ಭಾಗದ ಶಾಲೆಗಳು ಕೂಡ ಆಗಮಿಸ್ತಾ ಇರುವಂತದ್ದು. ಹಾಗೆ 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಮಾಹಿತಿ ಕೂಡ ಇದೆ. ಹಾಗೆ ಈ ಒಂದು SIT ಕ್ಯಾಂಪಸ್ ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ವರ್ಣಚಿತ್ರ ಸ್ಪರ್ಧೆ ಏನು ಆಯೋಜನೆ ಆಗಿದೆ. ಈ ಒಂದು ಸ್ಪರ್ಧೆಯಲ್ಲಿ ಸುವ್ಯವಸ್ಥತೆಯನ್ನ ಕಾಪಾಡಲಿಕ್ಕೋಸ್ಕರ ಈ ಒಂದು ಆಯೋಜಕರು ಏನು SIT ಕ್ಯಾಂಪಸ್ ನಲ್ಲಿ ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಆಗಿರ್ಬೋದು, ವೈದ್ಯಕೀಯ ವ್ಯವಸ್ಥೆ ಆಗಿರ್ಬೋದು, ಭದ್ರತೆ ಕಾಪಾಡಲಿಕ್ಕೆ NCC ವಿದ್ಯಾರ್ಥಿಗಳು ಕೂಡ ಹಲವು ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು ನಾವಿಲ್ಲಿ ನೋಡ್ಬೋದು. ಇದೀಗ ನಾವು ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳು ಯಾವ ರೀತಿ ಒಂದು ಉತ್ಸಾಹಕತೆಯಿಂದ ಭಾಗವಹಿಸ್ತಾ ಇದ್ದಾರೆ ಮತ್ತೆ ಬರ್ತಾ ಇದ್ದಾರೆ ಕೂಡ. ವಿದ್ಯಾರ್ಥಿಗಳ ಜೊತೆಗೆ ಶಾಲಾ ಶಿಕ್ಷಕರು ಮತ್ತೆ ಪೋಷಕರು ಕೂಡ ಆಗಮಿಸ್ತಾ ಇರುವಂತದ್ದು ಒಂದು ಸಂತಸದ ಸಂಗತಿ ಅಂತಾನೆ ಹೇಳ್ಬೋದು. ಚುಮು ಚಳಿಯಲ್ಲಿ ಹಗಲು ಅಲ್ಪ, ರಾತ್ರಿ ದೀರ್ಘವಾಗಿದ್ದರೂ ಬೆಳಗ್ಗೆ ಎದ್ದೇಳಲು ಮನಸ್ಸಾಗದಿದ್ದರೂ ಸ್ಥಳದಲ್ಲಿಯೇ ಚಿತ್ರ ಬರೆಯುವ ಸ್ಪರ್ಧೆಗೆ ತುಮಕೂರು ಜಿಲ್ಲೆಯ ನಾನಾ ಶಾಲೆಗಳಿಂದ ಮಕ್ಕಳು ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನೆರೆದಿದ್ದರು. ನಸುಕಿನಲ್ಲಿ ಮರೆಯಾದ ನಕ್ಷತ್ರಗಳೆಲ್ಲ ಭೂಮಿಗಿಳಿದು ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ನೇರ ಬಂದಿಳಿದವೇನೋ ಎನ್ನುವ ರೀತಿಯಲ್ಲಿ ಮಕ್ಕಳು ಚಿತ್ರ ಬಿಡಿಸಲು ತಯಾರಾಗಿ ಬಂದಿದ್ದು ಕಣ್ಣಿಗೆ ಹಬ್ಬವ ಉಂಟು ಮಾಡಿತ್ತು. ಈ ದೃಶ್ಯ ಕಂಡು ಬಂದಿದ್ದು ತುಮಕೂರು ನಗರದ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಆವರಣದಲ್ಲಿ. ನನ್ನ ಹೆಸರು ಫಲಕ್ ನಾಜ್ನಿನ್ ಅಂತ. ನಾನು 7ನೇ ತರಗತಿಯಿಂದ ಬಂದಿದ್ದೇನೆ. ನಾನು ಶ್ರೀ ಚೈತನ್ಯ ಟೆಕ್ನೋ ಶಾಲೆ ತುಮಕೂರು 1 ಕ್ಯಾಸಂದ್ರದಲ್ಲಿ ಓದುತ್ತಿದ್ದೇನೆ. ನನಗೆ ಇಲ್ಲಿ ಬಂದು ತುಂಬ ಚೆನ್ನಾಗಿ ಅನಿಸ್ತಿದೆ. ಇಲ್ಲಿನ ಪರಿಸರ, ಬೇರೆ ಸ್ಕೂಲಿಂದ ಬಂದಿರೋ ಮಕ್ಕಳು ಅವ್ರನ್ನೆಲ್ಲ ನೋಡಿ ತುಂಬ ಚೆನ್ನಾಗಿ ಅನಿಸ್ತಿದೆ. ನನಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ. ಇದು ಬಿಟ್ಟರು ನಾನು ಸಿಂಗಿಂಗ್ ಆ ಥರ ಎಲ್ಲ ಮಾಡ್ತೀನಿ. ಒಂದು ಹಾಡನ್ನ ನಾನು ನಿಮ್ಮ ಜೊತೆ ಹಂಚ್ಕೊಬೇಕಂತ ಇದ್ದೀನಿ. तेरे वास्ते फलक से मैं चांद लाऊंगा, 16 सदरा सितारे में अब चांद लाऊंगा. तेरे वास्ते फलक से मैं चांद लाऊंगा, 16 सदरा सितारे में अब बाद लाऊंगा. चांद तारों से कहो कि अब तेरे जरा, चांद तारों से कहो कि अब तेरे जरा. पहले इश्क को लड़ा लूं उसके बाद लाऊंगा, पहले इश्क को लड़ा लूं उसके बाद लाऊंगा. तेरे वास्ते फलक से मैं चांद लाऊंगा, 16 सदरा सितारे में बाद लाऊंगा. ಥ್ಯಾಂಕ್ ಯು. ನನ್ನ ಹೆಸರು ನರ್ಷೇಕ್. ನಾನು 3ನೇ ತರಗತಿಯಿಂದ. ನನಗೆ ಡ್ರಾಯಿಂಗ್ ಇಷ್ಟ ಇದೆ. ನಾನು ವಿನ್ ಆಗತ್ತು. ಮತ್ತು ನನಗೆ ಡ್ಯಾನ್ಸು, ಡ್ರಾಯಿಂಗು ಅದೂ ಇಷ್ಟ. ಶಿಕ್ಷಣ ಭೀಷ್ಮ ದಿವಂಗತ ಡಾಕ್ಟರ್ HM ಗಂಗಾಧರಯ್ಯನವರ ಸ್ಮರಣಾರ್ಥ ತುಮಕೂರು ಜಿಲ್ಲೆಯ ಶಾಲಾ ಮಕ್ಕಳಿಗೆ ಸ್ಥಳದಲ್ಲಿಯೇ ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ಬಿಡಿಸ್ತಾ ಇದೆಯಾ? ಯಾವ ಕಾನ್ಸೆಪ್ಟು ನಿಮ್ಮದು? ಟಾಮ್ ಅಂಡ್ ಜೆರಿ. ಓಕೆ, ಟಾಮ್ ಅಂಡ್ ಜೆರಿ ಕಾನ್ಸೆಪ್ಟಾ ನಿಮ್ಮದು? ಓಕೆ. ನರ್ಸರಿಯಿಂದನೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ನರ್ಸರಿಲಿ 3rd ಪ್ರೈಸ್ ಬಂದಿತ್ತು. ಗಾರ್ಡನ್ ಕೊಟ್ಟಿದ್ರು. ತುಂಬಾ ಚೆನ್ನಾಗಿ ಗಾರ್ಡನ್ ಬಿಡಿಸಿದ್ಯಾ? ಆಮೇಲೆ ನೋಡ್ತೀನಿ ಹೇಗಿದೆ ಅಂತ. ಓಕೆ, ನಿಮ್ಗೆ ಏನ್ ಅನಿಸ್ತಾ ಇದೆ ಡ್ರಾಯಿಂಗ್ ಕಾಂಪಿಟೇಷನ್ ಬಗ್ಗೆ? ತುಂಬಾ ಖುಷಿ ಆಗ್ತಾ ಇದೆ. ಹೌದಾ? ತುಂಬಾ ಖುಷಿ ಆಗ್ತಿದ್ಯಾ? ಹಾಯ್ ಪುಟ್ಟ. ಹಾಯ್ ಮ್ಯಾಮ್. ಏನ್ ನಿನ್ನ ಹೆಸರು? ಮೋಕ್ಷಿತಾ. ಮೋಕ್ಷಿತಾ, ಯಾವ ಸ್ಕೂಲಿಂದ ಬಂದಿದ್ಯಾ? ಅರಿವು.
ಅರಿವು ಸ್ಕೂಲಿಂದಾನಾ? ಎಷ್ಟನೇ ಕ್ಲಾಸು? ಸೀನಿಯರ್ KG. ಸೀನಿಯರ್ ನರ್ಸರಿ. ನಿಮ್ಗೆ ಇವತ್ತು ಏನ್ ಕಾನ್ಸೆಪ್ಟ್ ಕೊಟ್ಟಿದ್ರು ಡ್ರಾಯಿಂಗ್ ಬಿಡಿಸೋದಕ್ಕೆ? ನೇಚರ್. ಸ್ಥಳದಲ್ಲಿಯೇ ಚಿತ್ರ ಬಿಡಿಸುವ ಸ್ಪರ್ಧೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಹಾಸನ ಮಲೆನಾಡು ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ಚಿತ್ರಕಲಾವಿದರಾದ ಡಾಕ್ಟರ್ ಸುರೇಶ್ ಬಾಬು ಅವರು, ಇತ್ತೀಚಿನ ದಿನಗಳಲ್ಲಿ ಯಾರಿಗೂ ಸುಂದರ ಕ್ಷಣಗಳನ್ನು ಆಸ್ವಾದಿಸುವಂತಹ ತಾಳ್ಮೆ ಇಲ್ಲ. ಇಂತಹ ಧಾವಂತದ ಜೀವನದಲ್ಲಿ ಕಲೆ ಎಂಬುದು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಮಕ್ಕಳಲ್ಲಿ ಕಲ್ಪನೆಯ ಶಕ್ತಿ ಹೆಚ್ಚಾಗಿರುತ್ತದೆ, ಆದರೆ ಅದನ್ನು ಚಿತ್ರಿಸುವ ಸಾಮರ್ಥ್ಯ ಹೆಚ್ಚಾಗಿ ಇರುವುದಿಲ್ಲ. ಆದರೆ UG ಮಕ್ಕಳಲ್ಲಿ ಕಲ್ಪನೆಗೆ ಉಸಿರು ಕೊಡುವ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ಹಾಗಾಗಿ ಕಲ್ಪನೆಯ ಗೂಡಿನಿಂದ ಉಸಿರು ಕೊಡುವ ಗೂಡಿನ ತನಕ ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಳ್ಳಲಾಗಿದೆ. ಇಂತಹ ಅವಕಾಶವನ್ನ ಎಲ್ಲ ಮಕ್ಕಳು ಬಳಸಿಕೊಳ್ಳಬೇಕು ಎಂದು ಹೇಳಿದರು. ಶಾಶ್ವತವಾದ ಮಾಧ್ಯಮ ಯೂನಿವರ್ಸಿಟಿನಲ್ಲಿ ನಮಗೆ ಅನಂತಮೂರ್ತಿಯವರು ಏನಪ್ಪ ಎಷ್ಟು ಅವತಾರ ಮಾಡ್ತಿರ್ತಾರೆ ಅಂತ ಕೇಳಿದ್ರೆ ಸುಮಾರು ಪ್ರತಿ ವರ್ಷ ಬರ್ತೀರಾ? ಮ್ಯಾಮ್ ನಾನು ಪ್ರೈಮರಿ ಸ್ಕೂಲಲ್ಲಿ ಬರ್ತಿದ್ದೆ, ಆ 8th ಅಲ್ಲಿ ಇದೆ ಫಸ್ಟ್. ಹೌದಾ? ನಿಮ್ಗೆ ಯಾವ ಕಾನ್ಸೆಪ್ಟ್ ಕೊಟ್ಟಿದ್ರು? ಮ್ಯಾಮ್ ದ ಸ್ಟ್ರೀಟ್ ಅಂತ ಕೊಟ್ಟಿದ್ರು. ಸ್ಟ್ರೀಟ್ ಬರ್ದಿದ್ದಾಯ್ತಾ? ಎಸ್ ಮ್ಯಾಮ್ ಆಯ್ತು. ಚೆನ್ನಾಗಿ ಇಷ್ಟ ಆಯ್ತಾ? Yes, ಏನ್ ma'am. ಅನ್ನಿಸ್ತಾ ಇದೆ ನಿಮ್ಗೆ? ಮ್ಯಾಮ್ ಇಲ್ಲ, ಇದೇ ತರ ಇನ್ನು ಮುಂದೆನೂ ಕೊಟ್ರೆ ನಾವ್ ಇವಾಗ ಹೆಂಗ್ ಬರ್ತಿದೀವೋ ಅದಕ್ಕಿಂತ ಸ್ವಲ್ಪ ಇನ್ನು ಮುಂದೆ ಟ್ಯಾಲೆಂಟ್ ತೋರಿಸ್ಬೇಕು ಅಂತ ಅನ್ಕೊಂತೀನಿ. ನಾನ್ 3 ವರ್ಷದಿಂದ ಬರ್ತಿದ್ದೀನಿ. ಬರ್ತಿದ್ಯಾ? ಪ್ರೈಸ್ ತಗೊಂಡಿದ್ಯಾ? ಸೂಪರ್, ಕಂಗ್ರಾಟ್ಸ್. ಮತ್ತೆ ಈ ಸಲ ನಿಮ್ಗೆ ಯಾವ ಕಾನ್ಸೆಪ್ಟ್ ಕೊಟ್ಟಿದ್ರು? ಇವಾಗ ಕಾರ್ಟೂನ್ ಕೊಟ್ಟಿದ್ದು ನಮ್ಗೆ. ಕಾರ್ಟೂನ್ ಹಾ. ಬರ್ತೀಯಾ? ಸೂಪರ್. ಎಲ್ಲರೂ ಚೆನ್ನಾಗಿ ಬರ್ತಿದ್ದೀರಾ? ಏನಾಗ್ತಿದೆ? ಆಲ್ ದಿ ಬೆಸ್ಟ್ ಎಲ್ರಿಗೂ. ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಕುಲಸಚಿವರಾದ ಅಶೋಕ್ ಮೆಹ್ತಾ, ಸಾಹೇಬ್ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ನಿಯಂತ್ರಕರಾದ ಡಾಕ್ಟರ್ ಗುರುಶಂಕರ್, ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ನಂಜುಂಡಪ್ಪ, ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ MS ರವಿಪ್ರಕಾಶ, ಸಾಹೇಬ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿಗಳ ಸಲಹೆಗಾರರಾದ ಡಾಕ್ಟರ್ ವಿವೇಕ್ ವೀರಯ್ಯ, ಶ್ರೀ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಸಂಜೀವ್ ಕುಮಾರ್, SSIT ಕಾಲೇಜಿನ ಸಿವಿಲ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಹನಾ, ಎಸ್ಟೇಟ್ ಅಧಿಕಾರಿ ಡಾಕ್ಟರ್ ಶಿವರಾಜ್ ಹಾಗೂ ಕಾಲೇಜಿನ ಎಲ್ಲ ವಿಭಾಗದ ಪ್ರಾಧ್ಯಾಪಕರು, ಕಾಲೇಜಿನ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು. ಆನ್ ದಿ ಸ್ಪಾಟ್ ಪೇಂಟಿಂಗ್ ಕಾಂಪಿಟಿಷನ್, ಸ್ಥಳದಲ್ಲೇ ಚಿತ್ರ ಬರೆಯುವ ಸ್ಪರ್ಧೆ ಅಂತ ಹೇಳಿ KG ಹುಡುಗರಿಂದ PG ಹುಡುಗರವರೆಗೆ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಮಾಡಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಸುಮಾರು 37 ವರ್ಷದಿಂದ ನಡೆದುಕೊಂಡು ಬರ್ತಾ ಇದೆ. ನೋಡಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಅವರ ಚಿಲಿಪಿಲಿ ಸದ್ದು, ಅವರು ಮಾಡ್ತಿರ್ತಕ್ಕಂಥ ಒಂದು ಸಂತೋಷದಲ್ಲಿ ಬಿಡಿಸ್ತಾ ಇರ್ತಕ್ಕಂಥ ಚಿತ್ರ, ಇವನ್ನೆಲ್ಲ ನೋಡಿಕೊಂಡು ಬರ್ತಾ ಇದ್ದರೆ ಬಹಳ ಸಂತೋಷ ಸಿಗ್ತಾ ಇದೆ. ಆನ್ ದ ಸ್ಪಾಟ್ ಪೇಂಟಿಂಗ್ ಕಾಂಪಿಟೇಷನ್ ಏನಿದೆ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. 3 ದಶಕಕ್ಕೂ ಹೆಚ್ಚಿನ ಕಾಲ 37ನೇ ವರ್ಷದಲ್ಲಿ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಶಿಕ್ಷಣ ಭೀಷ್ಮ HM ಗಂಗಾಧರಯ್ಯನವರ ಸ್ಮಾರಕದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಡ್ರಾಯಿಂಗ್ ಟೀಚರ್ ಆಗಿದ್ದಂಥವರು ಅವರ ಮನಸ್ಸಿನಲ್ಲಿ ಏನು ಕನಸುಗಳಿತ್ತು ಅದನ್ನು ಸಾಕಾರ ರೂಪಕ್ಕೆ ತರಲಿಕ್ಕೆ ಅವರ ಒಂದು ಪ್ರೊಫೆಷನ್ನು ಕೂಡ ಅವತ್ತಿನ ದಿವಸ ಕಾರಣ ಆಯಿತು ಅಂತ ಅನಿಸುತ್ತೆ. ಅವರ ಕನಸುಗಳನ್ನು, ಅವರ ಆಲೋಚನೆಗಳನ್ನು, ಅನಿಸಿಕೆಗಳನ್ನು ಅವರು ಯಶಸ್ವಿಯಾಗಿ ಕನಸಿನ ರೂಪಕ್ಕೆ ತಂದು ಅದರ ನಂತರ ನನಸನ್ನಾಗಿ ಮಾಡಿ ಇಷ್ಟೊಂದು ದೊಡ್ಡದಾದ ಒಂದು ಸಂಸ್ಥೆಯನ್ನು ಬೃಹದಾಕಾರವಾಗಿ ಬೆಳೀತಕ್ಕಂಥ ಸಂಸ್ಥೆಯನ್ನು ಅವತ್ತಿನ ದಿವಸ ಅವರು ಕಟ್ಟೋಗಿದ್ದಾರೆ. ತುಂಬ ಒಳ್ಳೆಯದು ಅಂತ ನನಗೆ ಈ ಸಂದರ್ಭದಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ನಿಜವಾಗ್ಲೂ ಇಲ್ಲಿ ನೆರೆದಿರುವಂತ ಸಂಖ್ಯೆ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಮಕ್ಕಳು ನೆರೆದಿರೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ತುಮಕೂರು ಜಿಲ್ಲೆಯ ಸುಮಾರು 120 ಶಾಲೆಯ 5,000 ಶಾಲಾ ಮಕ್ಕಳು ಸ್ಥಳದಲ್ಲಿಯೇ ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಸ್ಥಳದಲ್ಲಿಯೇ ಚಿತ್ರ ಬಿಡಿಸುವ ಸ್ಪರ್ಧೆಗಳ ವಿವರಗಳು: ನರ್ಸರಿ ಮಕ್ಕಳಿಗೆ ತಮಗೆ ಇಷ್ಟವಾದ ಯಾವುದಾದರೂ ಚಿತ್ರ ಬಿಡಿಸುವುದು, 1ರಿಂದ 4ನೇ ತರಗತಿ ಮಕ್ಕಳಿಗೆ ನನ್ನ ಕನಸಿನ ತೋಟ, 5ರಿಂದ 7ನೇ ತರಗತಿಯವರಿಗೆ ತಮ್ಮ ಕಲ್ಪನೆಯ ಪಾತ್ರ, 8ರಿಂದ 10ನೇ ತರಗತಿ ಮಕ್ಕಳಿಗೆ ಕನಸಿನ ರಸ್ತೆ,
ಕಾಲೇಜು ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳು, ಸಿಬ್ಬಂದಿಗಳಿಗೆ ತಂತ್ರಜ್ಞಾನ ವರ್ಸಸ್ ಪರಿಸರ, ಹೀಗೆ ವಿವಿಧ ವಿಷಯಗಳನ್ನು ನೀಡಲಾಗಿತ್ತು. ಹಾಯ್, ಯಾವ ಸ್ಕೂಲಿಂದ ಬಂದಿದ್ದೀರಾ? ವಾವ್, ಈ ಒಂದು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಿದ್ದೀರಿ ಅಲ್ವಾ? ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಎಷ್ಟೇ ಸಲ ಬಂದಿಲ್ಲ ಕಾಂಪಿಟೇಷನ್ ಭಾಗವಹಿಸ್ತಾ ಅಬ್ಬಾ, ಫಸ್ಟ್ನೇ ಸಲ ಎಂತ ಜೋಶಲ್ಲಿ ಭಾಗವಹಿಸ್ತಾ ಇದ್ದಾರೆ. ಏನ್ ಅನಿಸ್ತಾ ಇದೆ ಈ ಎನ್ವಿರಾನ್ಮೆಂಟ್, ಬೇರೆ ಬೇರೆ ಸ್ಕೂಲ್ ಮಕ್ಕಳನ್ನೆಲ್ಲ ನೋಡಿ? ಈ ಕ್ಯಾಂಪಸ್ ನೋಡಿದೆಲ್ಲ ಫುಲ್ ಗ್ರೀನರಿ ಇದೆ ಅಲ್ವಾ? ಇದೆಲ್ಲ ಗ್ರೀನರಿ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು? ಪರಿಸರ ಎಲ್ಲ ಕಳೆದವ್ರು ಕಷ್ಟಪಟ್ಟು ಎಲ್ಲ ಚೆನ್ನಾಗಿ ಮಾಡಿದ್ರು ಅಂತ ಇದೇ ಕಾಲೇಜಿಗೆ ಬರ್ಬೇಕಂತ ಅನಿಸ್ತು. ನೈಸ್. ಈಗ ಕಾಂಪಿಟೇಷನ್ ಇನ್ನೇನ್ ಸೆಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಈ ಕಾಂಪಿಟೇಷನ್ ಕೊಟ್ಟಾಗ ಮೊದಲೇ ಬಾರಿ ಅಂತ ಹೇಳ್ತಾ ಇದ್ದೀರಾ, ಯಾವ ರೀತಿ ಎಕ್ಸೈಟ್ಮೆಂಟ್ ಇದೆ ನಿಮ್ಗೆ ಭಾಗವಹಿಸೋದಕ್ಕೆ? ಎಲ್ಲ ಮಕ್ಕಳ ಜೊತೆ ಚಿಕ್ಕ ಮಕ್ಕಳಿಂದ ಹಿಡಿದು ನಿಮ್ಗಿಂತ ದೊಡ್ಡವರು ಕೂಡ ಭಾಗವಹಿಸ್ತಾ ಇದಾರೆ. ಅವ್ರ ಜೊತೆ ಭಾಗವಹಿಸೋದಕ್ಕೆ ನಿಮ್ಗೆ ಯಾವ ತರ ಎಕ್ಸೈಟ್ಮೆಂಟ್ ಇದೆ? ಜಾಸ್ತಿ ಜೋಶ್ ನಾವೇ ಗೆಲ್ಬೇಕು ಅನ್ನೋದು ಒಂದು. ನಿಮ್ಮ ಈ ಎಕ್ಸೈಟ್ಮೆಂಟ್ ನೋಡಿ ನನಗೂ ತುಂಬಾ ಖುಷಿ ಆಯ್ತು. ನೀವೇ ಗೆಲ್ಲಿ ಅಂತ ಕೂಡ ನಾನು ಆಲ್ ದ ಬೆಸ್ಟ್ ನ ಹೇಳ್ತಾ ನಿಮ್ಗೆ ನನ್ನ ವಿಶ್ವಾಸನ ತಿಳಿಸ್ತೇನೆ.